ಕೆಟ್ಟ ಚಟದಿಂದ ಹೊರಬರೋದು ಹೇಗೆ ಅಥವಾ ಮೊಬೈಲ್ ಫೋನ್ ಅಡಿಕ್ಷನ್ನಿಂದ ಹೊರಬರೋದು ಹೇಗೆ? ನನ್ನ ಪ್ರಕಾರ ಈ ಪ್ರಶ್ನೆನೇ ತಪ್ಪು. ಯಾಕಂದರೆ ಪ್ರಶ್ನೆ ಹೇಗೆ ಕೇಳ್ಕೊಳ್ಬೇಕಂದ್ರೆ, ನಾನ್ಯಾಕೆ ಫೋನ್ಗೆ ಅಡಿಕ್ಟ್ ಆಗಿದ್ದೀನಿ? ಫೋನೇ ಅಂತಲ್ಲ, ಸ್ಮೋಕಿಂಗ್ ಆಗಿರ್ಬೋದು, ಡ್ರಿಂಕ್ಸ್ ಆಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು, ಇನ್ನು ಯಾವುದೇ ಕೆಟ್ಟ ಚಟ ಆಗಿರ್ಬೋದು. ನಾನ್ಯಾಕೆ ಅಡಿಕ್ಟ್ ಆಗಿದ್ದೀನಿ? ಅಡಿಕ್ಷನ್ ಯಾವಾಗ ಆಗುತ್ತಂದರೆ, ನಮ್ಮ ಜೀವನದಲ್ಲಿ ಏನೋ ನಡೀತಾ ಇದೆ ರಿಯಾಲಿಟಿ, ಅದರಿಂದ ನಾವು ತಪ್ಪಿಸ್ಕೊಳ್ಳಿಕ್ಕೆ ನಾವು ಫೋನ್ ಆಗಿರ್ಬೋದು, ಬೇರೆ ಯಾವುದು ಚಟಕ್ಕೆ ಮೊರೆ ಹೋಗ್ತೀವಿ. ತುಂಬ ಜನ ಸ್ಮೋಕ್ ಯಾವಾಗ ಮಾಡ್ತಾರೆ ಅಂದರೆ, ಡ್ರಿಂಕ್ಸ್ ಯಾವಾಗ ಮಾಡ್ತಾರೆ ಅಂದರೆ ಸ್ಟ್ರೆಸ್ ಆಗಿದ್ದಾಗ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗುತ್ತೆ, ಆ ಪ್ರಾಬ್ಲಮ್ನ ಮರೀತಾರೆ, ಸ್ವಲ್ಪ ಒಳ್ಳೆ ಫೀಲ್ ಆಗುತ್ತೆ. ಆದರೆ ಸಮಸ್ಯೆ ಪರಿಹಾರ ಆಗಿರಲ್ಲ. ಸಮಸ್ಯೆನ ಸ್ವಲ್ಪ ಹೊತ್ತು ಮರಿಬಹುದಷ್ಟೇ. ಇದೇ ರೀತಿ ಸೋಷಿಯಲ್ ಮೀಡಿಯಾ, ಫೋನು ಅಂದರೆ ಇದು ಸಹ ಫೀಲ್ ಗುಡ್ ಹಾರ್ಮೋನ್ ಡೋಪಮೈನ್ ರಿಲೀಸ್ ಮಾಡುತ್ತೆ. ಆವಾಗ ನಮ್ಗೆ ಸ್ವಲ್ಪ ರಿಲ್ಯಾಕ್ಸ್ ಥರ ಅನಿಸುತ್ತೆ. ನಾವು ಫೋನಲ್ಲಿ ಕೂತ್ಕೊಂಡು ಜಿಮ್ ವೀಡಿಯೋ ನೋಡಿಕೊಂಡು ನಮ್ಮ ಆರೋಗ್ಯ ಸರಿ ಮಾಡ್ಕೊಳ್ಳಿಕ್ಕಾಗಲ್ಲ, ನಮ್ಮ ಬಾಡಿ ಫಿಟ್ ಮಾಡ್ಕೊಳ್ಳಿಕ್ಕಾಗಲ್ಲ. ನಾವು ಜಿಮ್ಗೆ ಹೋಗಬೇಕು, ಎಕ್ಸಸೈಸ್ ಮಾಡಬೇಕು, ಆವಾಗ ಮಾತ್ರ ನಾವು ಬಾಡಿಲಿ ಫಿಟ್ ಆಗ್ಬೋದು, ಆರೋಗ್ಯವಂತರಾಗಿರ್ಬೋದು. ಅದೇ ರೀತಿ ನಾವು ಒಬ್ಬರ ಲಕ್ಸುರಿ ಲೈಫ್ ನೋಡಿ, ಕಾರು ಬಂಗ್ಲೆ ನೋಡಿ 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 ಅದನ್ನು ಅಚೀವ್ ಮಾಡೋಕ್ಕಾಗಲ್ಲ. ಅದಕ್ಕೆ ಯೋಗ್ಯತೆ ಸಂಪಾದಿಸ್ಕೋಬೇಕು, ನಾವು ಕಷ್ಟ ಬೀಳಬೇಕು, ದುಡಿಬೇಕು. ಮೊಬೈಲಲ್ಲೇ ನಾವು ಬೇರೆಯವ್ರ ಜೀವನ, ಬೇರೆಯವರ ವ್ಲಾಗ್ ನೋಡ್ತಾ ನಮ್ಮ ಮನಸ್ಸಿಂದ ಅದನ್ನು ಎಂಜಾಯ್ ಮಾಡ್ತೀವಿ. ಆದರೆ ಇಲ್ಲಿ ರಿಯಾಲಿಟಿಯಾಗಿ ನಮಗೆ ಅದು ಏನೂ ಕೊಡಲ್ಲ. ಇಡೀ ದಿವಸ ಸ್ಕ್ರೋಲ್ ಮಾಡ್ಕೊಂಡು ಕೂತು ರಾತ್ರಿ ನಿದ್ದೆಗೆ ಹೋಗೋ ಮುಂಚೆ ನಮ್ಗೆ ಖುಷಿ ಆಗುತ್ತೆ ಅಥವಾ ಒಂಥರ ಗಿಲ್ಟ್ ಭಾವನೆ ಬರುತ್ತೆ. ಸುಮ್ಮನೆ ಒಂದು ದಿವಸ ವೇಸ್ಟ್ ಮಾಡಿಬಿಟ್ನಲ್ಲ ಅನ್ಸಲ್ವಾ? ಏನಾದರೂ ಮೊಬೈಲ್ನಿಂದ ಏನಾದರೂ ಕಲಿತಾ ಇದ್ದೀರಾ ಅಂದರೆ ಓಕೆ. ನಮ್ಮ ಕ್ರೋಮ್ ಬ್ರೌಸರು, ಯೂಟ್ಯೂಬ್ ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗುತ್ತೆ ನಾವು ನಮ್ಮ ತಲೆಯಲ್ಲಿ ಏನು ತುಂಬ್ಕೋತಾ ಇದ್ದೀವಿ ಅಂತ. ಫೋನ್ ಅಡಿಕ್ಷನ್ ಬಿಡೋದು ಹೇಗೆ? ಆ ರೀತಿ ಯೋಚನೆ ಮಾಡಿದ್ರೆ ನಾವು ಅದರಲ್ಲಿ ಮತ್ತೆ ಸಿಕ್ಕಾಕೋಗ್ಬಿಡ್ತೀವಿ. ಸರಿಯಾದ ಪ್ರಶ್ನೆ, ಈಗಿನ ನನ್ನ ಪರಿಸ್ಥಿತಿ, ಸಮಸ್ಯೆ, ರಿಯಾಲಿಟಿ ಏನು? ಇದ್ರ ಬದಲಿಗೆ ನಾನು ನಾನು ಫೋನ್ ಯೂಸ್ ಮಾಡ್ತಾ ಇದ್ದೀನಿ, ಯಾವ ತಲೆ ಬಿಸಿಯಿಂದ, ಯಾವ ಟೆನ್ಷನಿಂದ ನಾನು ಓಡ್ತಾ ಇದ್ದೀನಿ, ಅದನ್ನು ಅಡ್ರೆಸ್ ಮಾಡಬೇಕು. ಯಾಕೆ ಇದರಿಂದ ಓಡ್ತಾ ಇದ್ದೀನಿ? ನನಗೆ ಈ ಕೆಲಸ ಮಾಡಲಿಕ್ಕೆ ನನಗೇನು ತಡೀತಾ ಇದೆ? ನಾನು ಏನು ಮಾಡಬಹುದು? ಏನು ಆ್ಯಕ್ಷನ್ ತೊಗೋಬೋದು? ಅಂದರೆ ಬಿಡೋದು ಹೇಗೆ? ಫೋನ್ ಅಡಿಕ್ಷನ್ನು, ಡ್ರಿಂಕ್ಸು, ಸಿಗರೇಟು ಬಿಡೋದು ಹೇಗೆ ಅಂತ ಅದರಿಂದ ಓಡಬಾರ್ದು. ಅದರ ಕಾರಣ ಏನು? ಬದಲಿಗೆ ಅದರ ಮೇಲೆ ನಾವು ವರ್ಕ್ ಮಾಡಬೇಕು. ಅದರ ಕಾರಣ ಏನು? ಅದರ ಮೇಲೆ ವರ್ಕ್ ಮಾಡಬೇಕು. ಫೋನ್ ಅಡಿಕ್ಷನ್ ನಾವೇನು ಬಿಡಬೇಕಾಗಿಲ್ಲ. ನಾವು ಸರಿಯಾದ ಹ್ಯಾಬಿಟ್ ರೂಢಿಸ್ಕೊಂಡಾಗ ಕೆಟ್ಟದ್ದು ಅದೇ ಬಿಟ್ಟು ಹೋಗ್ತದೆ. ಅಲ್ಲೇ ಶಾಶ್ವತ ಪರಿಹಾರ ಇರೋದು. ಸರಿಯಾದ ಅಭ್ಯಾಸ ಮಾಡ್ತಾಯಿದ್ರೆ ಕೆಟ್ಟದ್ದು ಆಟೋಮೆಟಿಕ್ಕಾಗಿ ಬಿಟ್ಟು ಹೋಗ್ಬಿಡುತ್ತೆ. ನಾವು ಯಾವುದರಿಂದ ತಪ್ಪಿಸ್ಕೋತಾ ಇದ್ದೀವಿ ಅದನ್ನು ಬಿಟ್ಟು ಓಡಬಾರ್ದು. ನಾವು ಸುಮಾರು ಜನ ನೋಡಿದ್ದೀವಿ, ಬ್ರೇಕಪ್ ಆದಮೇಲೆ ಇನ್ನೊಂದು ಸೆಟಪ್ ಮಾಡ್ಕೊಂಡ್ಬಿಡ್ತಾರೆ, ಇನ್ನೊಂದು ಲವ್ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂದರೆ ಲೋನ್ಲಿನೆಸ್, ಅದನ್ನು ಎಸ್ಕೇಪ್ ಆಗಿಬಿಟ್ಟು ಪಾರ್ಟ್ನರ್ನ ಹುಡುಕ್ತಾರೆ. ಪಾರ್ಟ್ನರ್ ತಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ, ಹೇಗಿದ್ದರೂ ಸರಿ ಅಂದ ತಕ್ಷಣ ಒಬ್ಬರು ಪಾರ್ಟ್ನರ್ ಬೇಕಾಗಿರುತ್ತೆ. ಈಗ ನಾವು ಪ್ರಶ್ನೆ ಏನು ಕೇಳ್ಕೊಳ್ಳೋಣ ಅಂದರೆ, ನಾವು ಒಂದು ವೇಳೆ ಯಾವುದಾದ್ರೂ ಹ್ಯಾಬಿಟಿಗೆ ಅಡಿಕ್ಟ್ ಆಗಿದ್ದರೆ, ಕೆಟ್ಟ ಚಟಕ್ಕೆ ಅಡಿಕ್ಟ್ ಆಗಿದ್ದರೆ, ನಾನು ಯಾವುದರಿಂದ ಓಡ್ತಾ ಇದ್ದೀನಿ, ನಾವು ಯಾವುದರಿಂದ ಎಸ್ಕೇಪ್ ಮಾಡ್ತಾ ಇದ್ದೀನಿ? ಆಸ್ಕ್ ಎ ರೈಟ್ ಕ್ವಶನ್. ನಾವು ಒಂದು ದಿವಸ, ಒಂದು ತಿಂಗಳು, 3 ತಿಂಗಳು ಫೋನ್ ಇಟ್ಕೊಂಡಿಲ್ಲ ಅಂದರೆ ಏನು ಪ್ರಪಂಚನ ಮುಳುಗಿ ಹೋಗಲ್ಲ. ಸ್ವಿಚ್ ಆಫ್ ಮಾಡಿ ನಮ್ಮ ಜೀವನದ ಏನು ಲಕ್ಷ್ಯ ಇದೆ, ಗುರಿ ಇದೆ, ಅದರ ಮೇಲೆ ಫೋಕಸ್ ಮಾಡಬೇಕು. ಯಾವುದೇ ಅಭ್ಯಾಸ ಆಗಲಿ ನಾವು ಬಿಡೋದಕ್ಕಿಂತ ಅದೇ ನಮ್ಮನ್ನು ಬಿಟ್ಟು ಹೋಗಬೇಕು. ಆ ರೀತಿ ನೋಡ್ಕೊಳ್ಳೋದೇ ಶಾಶ್ವತ ಪರಿಹಾರ.